Hi, good morning students. In our last class, we are completed introduction part of biological classification. In introduction part of biological classification ಅಲ್ಲಿ ಮೈನ್ ಆಗಿ ನಾವು ತಿಳ್ಕೊಂಡಿದ್ದು RH ವಿಟೇಕರ್ನ 5 kingdom of classification ಅಲ್ಲಿ ಏನೇನು ಬರುತ್ತೆ. RH ವಿಟೇಕರ್ 5 kingdom of classification contain the kingdom Monera, Protista, Fungi, Plantae and Animalia. ಇದಿಷ್ಟು ಕಾನ್ಸೆಪ್ಟ್ ಬರುತ್ತೆ. ಅಗೇನ್ ಯಾವ ಕ್ರೈಟೀರಿಯಾ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ರು ಇದಿಷ್ಟನ್ನ ಏನು ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ದಿ ಫಸ್ಟ್ ಕಿಂಗ್ಡಮ್ ಮೊನೆರಾ ಏನೇನು ಕ್ಯಾರೆಕ್ಟರ್ಸ್ ಇರುತ್ತೆ ಮೊನೆರಾ, ಅಗೇನ್ ಮೊನೆರಾನ ಯಾವ ಥರ ಕ್ಲಾಸಿಫೈ ಮಾಡ್ತಾರೆ ಇದಿಷ್ಟನ್ನ ಇನ್ ಡೀಟೇಲ್ ಏನು ಮಾಡೋಣ ಸ್ಟಡಿ ಮಾಡೋಣ. ಈಗ ಫಸ್ಟ್ ಕಿಂಗ್ಡಮ್ ಮೊನೆರಾ ಅಂದ್ಕೂಡಲೇ ದಿ ಸೋಲ್ ಮೆಂಬರ್ಸ್ ಆರ್ ಬ್ಯಾಕ್ಟೀರಿಯಾ. ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ದಿ ಸೋಲ್ ಮೆಂಬರ್ಸ್, ದಿ ಬ್ಯಾಕ್ಟೀರಿಯಾ ಆರ್ ದಿ ಸೋಲ್ ಮೆಂಬರ್ಸ್ ಆಫ್ ದಿ ಕಿಂಗ್ಡಮ್ ಮೊನೆರಾ. ಕಿಂಗ್ಡಮ್ ಮೊನೆರಾ ಅಂದ್ಕೂಡಲೇ ಕಿಂಗ್ಡಮ್ ಮೊನೆರಾದಲ್ಲಿ ನಾವು ಮೈನ್ ಆಗಿ ಅಬ್ಸರ್ವ್ ಮಾಡುವಂಥ ಮೆಂಬರ್ಸ್ ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಾ ಆರ್ ದಿ ಸೋಲ್ ಮೆಂಬರ್ಸ್ ಆಫ್ ದಿ ಕಿಂಗ್ಡಮ್ ಮೊನೆರಾ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಫಸ್ಟ್ ಕ್ಯಾರೆಕ್ಟರ್ ಆಯಿತು. ಸೆಕೆಂಡ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ತಾ ಹೋದರೆ ದೀಸ್ ಬ್ಯಾಕ್ಟೀರಿಯನ್ಸ್ ಆರ್ ಮೊನೆರಾ ಪ್ರೆಸೆಂಟ್ ಆಲ್ ಓವರ್ ಎವ್ರಿವೇರ್ ನಾವೇನು ಮಾಡ್ತೀವಿ ಇದನ್ನು ಅಬ್ಸರ್ವ್ ಮಾಡ್ತೀವಿ. ಎಸ್ಪೆಷಲಿ ನಾವು ಮೈನಾಗಿ ನೋಡ್ತಾ ಹೋದರೆ ಹಾಟ್ ಸ್ಪ್ರಿಂಗ್ ರೀಜನ್ಸಲ್ಲಿ, ಡೆಸರ್ಟಲ್ಲಿ, ಸ್ನೋ ರೀಜನ್ಸಲ್ಲಿ, ಡೀಪ್ ಆಫ್ ದಿ ಓಷನ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಈ ಬ್ಯಾಕ್ಟೀರಿಯಾನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಅದೇ ಪಾಯಿಂಟ್ ನೋಡಿ ಇಲ್ಲಿ ಇಂಡಿಕೇಟ್ ಮಾಡೋದು ದಿ ಬ್ಯಾಕ್ಟೀರಿಯಾ ಅಕರ್ ಆಲ್ಮೋಸ್ಟ್ ಎವ್ರಿವೇರ್ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಆಲ್ಸೋ ಲಿವ್ ಇನ್ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ಸ್. ಎವ್ರಿವೇರ್ ಅಬ್ಸರ್ವ್ ಮಾಡ್ತಿದ್ದೀವಿ ಆ್ಯಂಡ್ ಆಲ್ಸೋ ದೇ ಆರ್ ಪ್ರೆಸೆಂಟ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಬ್ಯಾಕ್ಟೀರಿಯಾಗಳನ್ನ ಅಬ್ಸರ್ವ್ ಮಾಡ್ತೀವಿ. ಎಸ್ಪೆಷಲಿ ಹಾಟ್ ಸ್ಪ್ರಿಂಗ್ಸ್, ಡೆಸರ್ಟ್ಸ್, ಸ್ನೋ, ಡೀಪ್ ಓಷನ್ಸ್ ಇವೆಲ್ಲ ಕಡೆ ನಾವೇನು ಮಾಡ್ತೀವಿ ಬ್ಯಾಕ್ಟೀರಿಯಾಗಳನ್ನ ಅಬ್ಸರ್ವ್ ಮಾಡ್ತೀವಿ. ಅಲಾಂಗ್ ವಿತ್ ದಿಸ್ ಮೆನಿ ಆಫ್ ದೆಮ್ ಲಿವ್ ಇನ್ ಅದರ್ ಆರ್ಗ್ಯಾನಿಸಮ್ ಆಸ್ ಪ್ಯಾರಾಸೈಟ್ ಆಗಿ ಏನಾಗುತ್ತೆ ಪ್ರೆಸೆಂಟ್ ಇರುತ್ತೆ. ಈಗ ನೋಡಿ ಸೆಕೆಂಡ್ ಕ್ಯಾರೆಕ್ಟರ್ ನಾವು ಅಬ್ಸರ್ವ್ ಮಾಡ್ತಾ ಫಸ್ಟ್ ಕ್ಯಾರೆಕ್ಟರ್ ಮುಗೀತು. ಈಗ ಮೊನೆರಾ ಅಂದ್ಕೂಡಲೇ ದಿ ಸೋಲ್ ಮೆಂಬರ್ಸ್ ಆರ್ ಬ್ಯಾಕ್ಟೀರಿಯಾ ಅಂತೇಳಿ ಏನು ಮಾಡ್ತು ಗೊತ್ತಾಯಿತು. ಓಕೆ, ಈಗ ಸೆಕೆಂಡ್ ಕ್ಯಾರೆಕ್ಟರ್ ನೋಡ್ತಾ ಹೋದರೆ ದಿ ಬ್ಯಾಕ್ಟೀರಿಯಾ ಆರ್ ಪ್ರೆಸೆಂಟ್ ಎವ್ರಿವೇರ್. ಎಲ್ಲ ಕಡೆ ನಾವೇನು ಮಾಡ್ತೀವಿ ಬ್ಯಾಕ್ಟೀರಿಯಾಗಳನ್ನ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದೀಸ್ ಬ್ಯಾಕ್ಟೀರಿಯಾ ಆಲ್ಸೋ ಪ್ರೆಸೆಂಟ್ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ಸ್. ತುಂಬ ಕಷ್ಟಕರವಾದ ಪ್ರದೇಶಗಳಲ್ಲೂ ಏನಾಗುತ್ತೆ ಬ್ಯಾಕ್ಟೀರಿಯನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಯಾವ ಥರ ಅಂದರೆ ಹಾಟ್ ಸ್ಪ್ರಿಂಗ್ಸಲ್ಲಿ, ಡೆಸರ್ಟ್ಸಲ್ಲಿ, ಸ್ನೋ ಆ್ಯಂಡ್ ಡೀಪ್ ಓಷನ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಇದನ್ನು ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ಸಮ್ ಆಫ್ ದಿ ಬ್ಯಾಕ್ಟೀರಿಯನ್ಸ್ ವಿಚ್ ಆ್ಯಕ್ಟ್ ಆಸ್ ಪ್ಯಾರಾಸೈಟ್ ಆಗಿ ಏನು ಮಾಡುತ್ತೆ ಆ್ಯಕ್ಟ್ ಮಾಡುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಪ್ಯಾರಾಸೈಟ್ ಅಂದರೆ ದೋಸ್ ಆರ್ಗ್ಯಾನಿಸಮ್ ವಿಚ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ಫುಡ್, ಶೆಲ್ಟರ್ ಆರ್ ಎನಿ ಅದರ್ ಪರ್ಪಸ್. ದಟ್ ಒನ್ ಇಸ್ ಕಾಲ್ಡ್ ಪ್ಯಾರಾಸೈಟ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ನೋಡಿ ಸೆಕೆಂಡ್ ಫೀಚರ್ಸ್ ಏನಿದೆ ಅಂದರೆ ಬ್ಯಾಕ್ಟೀರಿಯಾ ಎವ್ರಿವೇರ್ ಪ್ರೆಸೆಂಟ್ ಇದೆ. ಡಿಫಿಕಲ್ಟ್ ಝೋನಲ್ಲೂ ನಾವೇನು ಮಾಡ್ತೀವಿ ಬ್ಯಾಕ್ಟೀರಿಯಾಗಳನ್ನ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ದಿಸ್ ಬ್ಯಾಕ್ಟೀರಿಯಾ ಆ್ಯಕ್ಟ್ ಆಸ್ ಎ ಪ್ಯಾರಾಸೈಟ್ ಥರ ಏನು ಮಾಡುತ್ತೆ ರೋಲ್ ಮಾಡ್ತಾ ಹೋಗುತ್ತೆ. ಓಕೆ, ಇದು ಸೆಕೆಂಡ್ ಕ್ಯಾರೆಕ್ಟರ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ನೋಡಿದರೆ ದಿ ಬ್ಯಾಕ್ಟೀರಿಯಾ ಆರ್ ಗ್ರೂಪ್ಡ್ ಅಂಡರ್ 4 categories based on their shape. Based on their shape, the bacterians are categorized into 4 types. Neatly indicate ಮಾಡ್ಕೊಳ್ಳಿ, it's a very important thing. The bacterians are categorized into 4 types on the basis of shape. That 4 types or 4 categories are the first one spherical, second one rod shaped, third one comma shaped and fourth one spiral shaped ಅಂತೇಳಿ ಕರಿತೀವಿ. On the basis of shape, the bacteria are categorized into 4 types. The first one spherical shape is coccus, second one rod shaped is bacillus, third one comma shaped is vibrio and fourth one spiral that is spirillum ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. These are the 4 categories ಆನ್ ದಿ ಬೇಸಿಸ್ ಆಫ್ ಶೇಪ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನೀಟಾಗಿ ನೆನ್ಪಿಟ್ಕೊಳ್ಳಿ. ಆನ್ ದಿ ಬೇಸಿಸ್ ಆಫ್ ಶೇಪ್ ದಿ ಬ್ಯಾಕ್ಟೀರಿಯಾ ಆರ್ ಕ್ಯಾಟಗರೈಸ್ಡ್ ಇಂಟು 4 types. ರಿಪೀಟ್ ಮಾಡ್ಬೋದು ಒಂದ್ಸಲಿ. ಸ್ಪೆರಿಕಲ್ ಕಾಕಸ್, ರಾಡ್ ಶೇಪ್ಡ್ ಬೆಸಿಲಸ್, ಕಾಮ ಶೇಪ್ಡ್ ವಿಬ್ರಿಯಂ, ಸ್ಪೈರಲ್ ಶೇಪ್ಡ್ ಸ್ಪಿರುಲಮ್. ಇದು ಶೇಪ್ ಬೇಸಿಸ್ ಮೇಲೆ ಏನು ಮಾಡಿರೋದು ಕ್ಲಾಸಿಫೈ ಮಾಡಿದ್ದು. ಥರ್ಡ್ ಕ್ಯಾರೆಕ್ಟರ್ ಆಯಿತು. ನೆಕ್ಸ್ಟ್ ಫೋರ್ತ್ ಒನ್ ಅಬ್ಸರ್ವ್ ಮಾಡಿದರೆ some of the bacteria are autotrophic. Some of the bacteria are autotrophic. Autotrophic ಅಂದ್ರೆ ನಿಮಗೆ ಮೀನಿಂಗ್ ಗೊತ್ತಿದೆ. Those organism they synthesize their own food
ದೇ ಆರ್ ಕನ್ಸಿಡರ್ಡ್ ಆಸ್ ಎ ಆಟೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಸಮ್ ಆಫ್ ದಿ ಬ್ಯಾಕ್ಟೀರಿಯಾ ಆರ್ ಆಟೋಟ್ರೋಪಿಕ್ ಅಂಡ್ ಮೆಜಾರಿಟಿ ಆಫ್ ಬ್ಯಾಕ್ಟೀರಿಯಾ ಆರ್ ಎಟಿರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ನೆನ್ನೆ ನಾನು ಹೇಳಿದ್ದೆ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಆಟೋಟ್ರೋಪಿಕ್ ಅಂಡ್ ಎಟಿರೋಟ್ರೋಪ್ಸ್ ಅಂತ ಹೇಳಿ ಕರೆದಿದ್ವಿ. ಹೆಟರೋಟ್ರೋಪ್ಸ್ ಅಂದ್ರೆ ದೋಸ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಒನ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹೆಟಿರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಬ್ಯಾಕ್ಟೀರಿಯಾದ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಸಮ್ ಆಫ್ ದೆಮ್ ಆರ್ ಆಟೋಟ್ರೋಪಿಕ್ ಅಂಡ್ ಮೆಜಾರಿಟಿ ಆಫ್ ದೆಮ್ ಆರ್ ಹೆಟಿರೋಟ್ರೋಪಿಕ್ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಫೋರ್ತ್ ಕ್ಯಾರೆಕ್ಟರ್ ಆಯ್ತು. ನೆಕ್ಸ್ಟ್ ಫಿಫ್ತ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಇಸ್ ಪ್ರೈಮರಿಲಿ asexual by fission. Asexual by fission. Fission ಅಂದ್ರೆ ನಿಮಗೆ ಮೀನಿಂಗ್ ಗೊತ್ತಿದೆ. ಅಂಡ್ ಆಲ್ಸೋ ಸ್ಪೋರ್ ಫಾರ್ಮೇಷನ್ ಅಂತ ಹೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದ್ರೆ ಇಲ್ಲಿ ನೋಡಿ ಪಾಯಿಂಟು, asexual is primarily by fission and spore formation ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಫಿಷನ್ ನಿಮಗೆ ಇಲ್ಲಿ ಇಂಡಿಕೇಟ್ ಆಗ್ತಿದೆ. ಪ್ಯಾರೆಂಟಲ್ ಬಾಡಿ ಇದೆ, ಡಿವೈಡ್ ಟು ಪ್ರೊಡ್ಯೂಸ್ ಇస్తే ಟು ಡಾಟರ್ ಇಂಡಿವಿಜುವಲ್ನ ಪ್ರೊಡ್ಯೂಸ್ ಮಾಡ್ತಿದೆ. ಬೈನರಿ ಫಿಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಓಕೆ, ಇದು ಫಿಷನ್ ಪ್ರೋಸೆಸ್ ಆಯಿತು. ಸಮ್ ಆಫ್ ದಿ ಬ್ಯಾಕ್ಟೀರಿಯಾ ವಿಚ್ ಪ್ರೊಡ್ಯೂಸಸ್ ದಿ ಸ್ಪೋರ್, ದಟ್ ಸ್ಪೋರ್ ಆರ್ ಕನ್ಸಿಡರ್ ಆಸ್ ಎಂಡೋಸ್ಪೋರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಸ್ಪೋರ್ ಫಾರ್ಮೇಷನ್. ಆರ್ಗ್ಯಾನಿಸಮ್ ಬಾಡಿ ಅಂತ ಕನ್ಸಿಡರ್ ಮಾಡಿ. ದ ಪ್ರೊಡ್ಯೂಸಸ್ ಸ್ಪೋರ್, that spore is considered as an endospore. That endospore finally developed into new individual, that one is called spore formation ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಫಿಫ್ತ್ ಕ್ಯಾರೆಕ್ಟರ್. ರೀಪ್ರೊಡಕ್ಷನ್ ಇಸ್ ಪ್ರೈಮರಿಲಿ ಬೈ asexual by fission and also spore formation ಅಂತ ಏನು ಮಾಡ್ತಿದ್ವಿ, ಇಂಡಿಕೇಟ್ ಮಾಡ್ತಿದ್ವಿ. ಇಲ್ಲಿ 5 ಕ್ಯಾರೆಕ್ಟರ್ಗಳನ್ನ ಇಂಡಿಕೇಟ್ ಮಾಡಿದ್ವಿ. 5 ಕ್ಯಾರೆಕ್ಟರ್ ಯಾರು ಅಂದರೆ ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಕಿಂಗ್ಡಮ್ ಮೊನೆರಾ ಅಂದ್ಕೂಡಲೇ ಸೋಲ್ ಮೆಂಬರ್ಸ್ ಆರ್ bacteria, and these bacteria present everywhere, especially in a difficult condition. ಎಲ್ಲೆಲ್ಲಿ ಅಂದರೆ ಹಾಟ್ ಸ್ಪ್ರಿಂಗ್, ಡೆಸರ್ಟ್, ಸ್ನೋ ಕಂಡೀಷನ್ ಆ್ಯಂಡ್ ಡೀಪ್ ಓಷನ್ಸ್ ಅಲ್ಲಿ ಬ್ಯಾಕ್ಟೀರಿಯಾಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದು ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ, ಆನ್ ದಿ ಬೇಸಿಸ್ ಆಫ್ ಶೇಪ್ ದಿ ಬ್ಯಾಕ್ಟೀರಿಯಾ ಆರ್ ಕ್ಯಾಟಗರೈಸ್ಡ್ ಇಂಟು 4 ಟೈಪ್ಸ್ ಆಗಿ ಕ್ಯಾಟಗರೈಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ, ದಿ ಮೋಡ್ ಆಫ್ ನ್ಯೂಟ್ರಿಷನ್, ದಿ ಸಮ್ ಆಫ್ ದೆಮ್ ಆರ್ ಆಟೋಟ್ರೋಪ್ಸ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಹೆಟರೋಟ್ರೋಪ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ರೀಪ್ರೊಡಕ್ಷನ್ ಪಾರ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ asexual ಬೈ ಫಿಷನ್ ಆ್ಯಂಡ್ ಸ್ಪೋರ್ ಫಾರ್ಮೇಷನ್ ಅಂತೇಳಿ ಏನು ಮಾಡ್ತಿದ್ವಿ, ಇಂಡಿಕೇಟ್ ಮಾಡ್ತಿದ್ವಿ. ಇದನ್ನ ಕ್ಯಾರೆಕ್ಟರ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ಬೇಸ್ಡ್ ಆನ್ ದಿ, ಕ್ಲೀನಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ, based on the structural organization and type of nutrition and reproduction, kingdom Monera is classified into 3 divisions. Point na neatagi indicate ಮಾಡ್ಕೊಳ್ಳಿ. Okay, based on the structural organization, type of nutrition and reproduction, kingdom Monera is classified into 3 division. ಆ 3 division ಯಾವ್ದು ಅಂದರೆ, one is Schizophyta, second one Cyanobacteria and third one Protophyta ಅಂತೇಳಿ ಕರಿತೀವಿ. ಕ್ಲೀನಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. 3 divisions are Schizophyta, Cyanobacteria and Protophyta ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈಗ 3 ಡಿವಿಷನ್ ಆಯಿತು. 3 ಡಿವಿಷನ್ ಆದಮೇಲೆ ಈಗ ಅದರಲ್ಲಿ ಫಸ್ಟ್ ಒನ್ ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಯಾವುದು ಅಂದರೆ Schizophyta. The Schizophyta, the division Schizophyta has one class. Division Schizophyta has one class. That one is called Schizomycetes ಅಂತ ಹೇಳಿ ಕರಿತೀವಿ. ಕ್ಲೀನಾಗಿ ಪಾಯಿಂಟ್ ಮಾಡ್ಕೊಳ್ಳಿ. ಪಾಯಿಂಟ್ ಮಾಡ್ತಾ ಭಾಳ ಹುಷಾರಾಗಿ ಮಾಡಿ. 3 division: Schizophyta, Cyanobacteria, Protophyta. ಇದರಲ್ಲಿ ಫಸ್ಟ್ ನಾವು ಚೂಸ್ ಮಾಡ್ತಿರೋದು Schizophyta. Schizophyta, the division Schizophyta has only one class, is called Schizomycetes ಅಂತ ಹೇಳಿ ಕರಿತೀವಿ. And these Schizomycetes include bacteria. Schizomycetes include bacteria. The Schizomycetes divided into 2 groups. The Schizomycetes divide into 2 groups ಆಗಿ ಡಿವೈಡ್ ಮಾಡ್ತೀವಿ. The first one is Archaebacteria and second one is Eubacteria ಅಂತೇಳಿ ಏನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಓಕೆ, ಕ್ಲೀನಾಗಿ ಪಾಯಿಂಟ್ ನೋಟ್ ಮಾಡಿಟ್ಕೊಳ್ಳಿ. ಇಲ್ಲಿ ಫಸ್ಟ್ ನಾವು ನೋಡಿದ್ದು Schizomycetes.
ದಿ ಸ್ಕೈಜೋಮೈಸಿಟೀಸ್ ವಿಚ್ ಇಸ್ ಡಿವೈಡೆಡ್ ಇಂಟು ಟೂ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ರಿ. ದಿ ಫಸ್ಟ್ ಒನ್ ಆರ್ಕಿಬ್ಯಾಕ್ಟೀರಿಯಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಯು ಬ್ಯಾಕ್ಟೀರಿಯಾ ಅಂತೇಳಿ ಕರಿತೀವಿ. ಇದು ಫಸ್ಟ್ ಒನ್ ಆಯಿತು, ಸ್ಕೈಜೋಫೈಟ. ಸೆಕೆಂಡ್ ಒನ್ ಸೈನೋಬ್ಯಾಕ್ಟೀರಿಯಾ. ದಿ ಸೈನೋಬ್ಯಾಕ್ಟೀರಿಯಾ ಈಸ್ ಆಲ್ಸೋ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಸೆಕೆಂಡ್ ಒನ್ ಆಯಿತು. ಇನ್ ಡೀಟೇಲ್ ನಂಗೆ ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಥರ್ಡ್ ಒನ್ ಪ್ರೋಟೋಫೈಟಾ ಇನ್ಕ್ಲೂಡ್ಸ್ ಮೈಕೋಪ್ಲಾಸ್ಮಾ. ಪ್ರೋಟೋಫೈಟಾ ಇನ್ಕ್ಲೂಡ್ಸ್ ಮೈಕೋಪ್ಲಾಸ್ಮಾ. ಇದು ಥರ್ಡ್ ಒನ್ ಆಯಿತು. ಇದಿಷ್ಟನ್ನ ನೀಟಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. 3 ಡಿವಿಷನ್ಸ್ ಇದೆ, ಸ್ಕೈಜೋಫೈಟಾ, ಸೈನೋಬ್ಯಾಕ್ಟೀರಿಯಾ ಆ್ಯಂಡ್ ಪ್ರೋಟೋಫೈಟಾ. ಸ್ಕೈಜೋಫೈಟಾ include only one class, that one is called Schizomycetes. Schizomycetes contain 2 groups, one Archaebacteria and second one Eubacteria anteli ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಓವರ್. ಸೆಕೆಂಡ್ ಒನ್ Cyanobacteria. Cyanobacteria is also called blue green algae ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ Protophyta. Protophyta include Mycoplasma. ಪ್ರೋಟೋಫೈಟಾದಲ್ಲಿ ಬರೋದು ಯಾರು, ಮೈನ್ ಆಗಿ ಮೈಕೋಪ್ಲಾಸ್ಮನ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ನಾವು ನೋಡ್ತಿರುವಂಥ ಕ್ಲಾಸಿಫಿಕೇಶನ್. ನೆಕ್ಸ್ಟು 1 by 1 ಏನು ಮಾಡೋಣ, ಸ್ಟಡಿ ಮಾಡೋಣ. ಹಾಗಾದರೆ ಫಸ್ಟ್ ಒನ್ ಯಾವ್ದು ಬರುತ್ತೆ? ದಿ ಫಸ್ಟ್ ಒನ್ ಈಸ್ ಆರ್ಕಿಬ್ಯಾಕ್ಟೀರಿಯಾ. ನೀಟಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಈಸ್ ಆರ್ಕಿಬ್ಯಾಕ್ಟೀರಿಯಾ. ಆರ್ಕಿಬ್ಯಾಕ್ಟೀರಿಯಾ ಅಂದ್ಕೊಳ್ಳಿ ನಾವು ಫಸ್ಟ್ ಬರೆಯೋದೇನು ಅಂದರೆ, ದೀಸ್ ಆರ್ ದಿ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ಮೋಸ್ಟ್ ಹಾರ್ಶ್ ಹ್ಯಾಬಿಟ್ಯಾಟ್ಸ್. ಅಂದರೆ ತುಂಬ ಡಿಫಿಕಲ್ಟ್ ಏರಿಯಾದಲ್ಲಿ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾಗಳೇನಾಗುತ್ತೆ, ಸರ್ವೈವ್ ಆಗುತ್ತೆ. ದಟ್ಸ್ ವೈ ದಟ್ ಬ್ಯಾಕ್ಟೀರಿಯನ್ಸ್ ಆರ್ ಕಾಲ್ಡ್ ಆರ್ಕಿಬ್ಯಾಕ್ಟೀರಿಯಾ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಈಗ ನೋಡಿ, ಅಬ್ಸರ್ವ್ ಮಾಡ್ತಾ ಹೋಗಿ, ಸಮ್ ಟೈಮ್ ಕೆಲವೊಂದು ಕಡೆ ಏನಾಗುತ್ತೆ, ಟೆಂಪ್ರೇಚರ್ ತುಂಬ ಡಿಫಿಕಲ್ಟ್ ಇರುತ್ತೆ. ಆ ಥರ ಡಿಫಿಕಲ್ಟ್ ಇರುವಂಥ ಝೋನಲ್ಲಿ ಏನು ಮಾಡ್ತೀವಿ, ಕೆಲವೊಂದು ಬ್ಯಾಕ್ಟೀರಿಯಾನ ಅಬ್ಸರ್ವ್ ಮಾಡ್ತೀವಿ. ಇನ್ನು ಕೆಲವೊಂದು ಏನಾಗುತ್ತೆ, ತುಂಬ ಸಾಲ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಹೈ ಸಲೈನ್ ಏರಿಯಾ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಆ ಹೈ ಸಲೈನ್ ಏರಿಯಾದಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಕೆಲವೊಂದು ಸರ್ವೈವ್ ಆಗಿರುತ್ತೆ. ದಟ್ ಬ್ಯಾಕ್ಟೀರಿಯನ್ಸ್ ಆರ್ ಕಾಲ್ಡ್ ಆರ್ಕಿಬ್ಯಾಕ್ಟೀರಿಯಾ ಅಂತೇಳಿ ಕರಿತೀವಿ. ಹಾಗಾಗಿ ಫಸ್ಟ್ ಪಾಯಿಂಟ್ ಬರುತ್ತೆ ನೋಡಿ, ದೇ ಲಿವ್ ಇನ್ some of the most harsh habitats. Most harsh habitats ಅಲ್ಲಿ ಏನಾಗುತ್ತೆ, ಪ್ರೆಸೆಂಟ್ ಇದೆ. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಆರ್ಕಿಬ್ಯಾಕ್ಟೀರಿಯಾ ಅಂತೇಳಿ ಕರಿತೀವಿ. ಸಚ್ ಆಸ್ ಯಾವ್ಯಾವ ಏರಿಯಾ ಅಂತ ನೋಡಿದ್ರೆ ನೋಡಿ, ಎಕ್ಸ್ಟ್ರೀಮ್ ಸಾಲ್ಟ್ ಏರಿಯಾ, ಹೈ ಸಲೈನಿಟಿ ಏರಿಯಾದಲ್ಲಿ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇದೆ. ದಟ್ ಒನ್ ಇಸ್ ಕಾಲ್ಡ್ ಹ್ಯಾಲೋಫಿಲ್ಸ್ ಅಂತೇಳಿ ಕರಿತೀವಿ. ದೋಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ಹೈ ಸಲೈನ್ ಏರಿಯಾ, ದೇ ಆರ್ ಕಾಲ್ಡ್ ಹ್ಯಾಲೋಫಿಲ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಫಸ್ಟ್ ಒನ್ ಆಯ್ತು. Second one, some of the bacteria which are present in the high temperature. High temperature ಏನಾಗುತ್ತೆ, ಸರ್ವೈವ್ ಆಗುತ್ತೆ. ಹಾಟ್ ಸ್ಪ್ರಿಂಗ್ ಅಂತೇಳಿ ಟರ್ಮ್ ಯೂಸ್ ಮಾಡಿದ್ದೀನಿ. ಹೈ ಟೆಂಪ್ರೇಚರ್ಲಿ ಸರ್ವೈವ್ ಆದರೆ ದೇ ಆರ್ ಕನ್ಸಿಡರ್ ಆಸ್ ಎ ಥರ್ಮೋ ಅಸಿಡೋಫಿಲ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್, ಸಮ್ ಆಫ್ ದಿ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ಮಾರ್ಷಿ ಏರಿಯಾ, ದೇ ಆರ್ ಕಾಲ್ಡ್ ಮೆಥನೋಜನ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈಗ ನೋಡಿ, ಈ ವರ್ಡಿಗೆ ಕ್ಲೀನಾಗಿ ಮ್ಯಾಚ್ ಆಗುತ್ತೆ. ಅಂದರೆ ನಾವು ಫಸ್ಟ್ ಯೂಸ್ ಮಾಡಿದ್ದೇನು, they live in some of the most harsh habitats. Harsh habitats ಅಲ್ಲಿ ಪ್ರೆಸೆಂಟ್ ಇದೆ ಅಂದರೆ ದಟ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಆರ್ಕಿಬ್ಯಾಕ್ಟೀರಿಯಾ ಅಂತೇಳಿ ಏನು ಮಾಡಿದ್ವಿ, ಇಂಡಿಕೇಟ್ ಮಾಡಿದ್ವಿ. ಅಂತ ನೋಡಿ, ಹಾರ್ಶ್ ಕಂಡೀಷನ್ಗೆ ಕೆಲವೊಂದು ಎಕ್ಸಾಂಪಲ್ ನೋಡಿದ್ರೆ, ಸಮ್ ಆಫ್ ದಿ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಹೈ ಸಲೈನಿಟಿ, ದೇ ಆರ್ ಕಾಲ್ಡ್ halophils, and some of the bacteria which are present in high temperature, they are called thermoacidophils. Some of the bacteria which are present in marshy area, they are also called methanogens ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಅಡಿಷನಲ್ ಪಾಯಿಂಟ್ ತಗೊಳ್ಳಿ, ಮೆಥನೋಜನ್ಸ್ ಅಂತ ಇಂಡಿಕೇಟ್ ಮಾಡಿದ್ದೀವಿ. ಮೆಥನೋಜನ್ಸ್ ಅಂದ್ಕೂಡಲೇ ದೀಸ್ ಮೆಥನೋಜನ್ಸ್ ಆರ್ ಮೀಥೇನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾ ಅಂತೇಳಿ ಕರಿತೀವಿ. ದೀಸ್ ಮೆಥನೋಜನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ gut of ruminant animals. Methanogens is also present in gut of ruminant animals ಅನ್ನು ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ruminant animals ಅಂದರೆ ಹರ್ಬಿವೋರಸ್ ಅಂತೇಳಿ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಕೌಸ್, ಬಫೆಲೋಸ್ ಆರ್ ಎಕ್ಸಾಂಪಲ್ ಆಗಿ ನಾವಿಲ್ಲಿ ಚೂಸ್ ಮಾಡ್ಬೋದು. ಅಗೈನ್ ಹರ್ಬಿವೋರಸ್ ಅನಿಮಲ್ಸ್, ದೇ ಶೋ
4 ಸ್ಟಮಕ್ ಕಂಪಾರ್ಟ್ಮೆಂಟ್ಸ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ದಟ್ ಅನಿಮಲ್ಸ್ ಆರ್ ಕಾಲ್ಡ್ ರುಮಿನೆಂಟ್ ಅನಿಮಲ್ಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈ ರುಮಿನೆಂಟ್ ಅನಿಮಲ್ಸಿನ ಗಟ್ಟಲು ವಿ ಹ್ಯಾವ್ ಟು ಅಬ್ಸರ್ವ್. ಏನು ಅಬ್ಸರ್ವ್ ಮಾಡ್ತೀವಿ? ಮೆಥನೋಜನ್ಸ್ನ ಅಬ್ಸರ್ವ್ ಮಾಡ್ತೀವಿ. ದೀಸ್ ಮೆಥನೋಜನ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಮೀಥೇನ್ ಫ್ರಮ್ ಡಂಗ್ ಆಫ್ ದಿಸ್ ಅನಿಮಲ್ಸ್. ಡಂಗ್ ಆಫ್ ದಿಸ್ ಅನಿಮಲ್ಸ್ ಅಲ್ಲಿ ಮೀಥೇನ್ ನ ಪ್ರೊಡಕ್ಷನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ಮೆಥನೋಜನ್ಸ್ ಏನ್ ಮಾಡ್ತವೆ? ಸಪೋರ್ಟ್ ಮಾಡುತ್ತೆ. ಅಂಡ್ ದಿಸ್ ಮೆಥನೋಜನ್ಸ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಗಟ್ ಆಫ್ ರುಮಿನೆಂಟ್ ಅನಿಮಲ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಇದು ಫಸ್ಟ್ ಕ್ಯಾರೆಕ್ಟರ್ ಆಯ್ತು. ಯಾವ್ದ್ರದ್ದು? ಆರ್ಕಿಬ್ಯಾಕ್ಟೀರಿಯಾ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ಯಾರೆಕ್ಟರ್. ಆಲ್ಮೋಸ್ಟ್ ನಿಮಗೆ ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಈ ಪಾಯಿಂಟ್ ನಿಮಗೆ ಗೊತ್ತಾಗಿದೆ ಅಂದ್ರೆ ಇದು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಯಾವ ತರ ನೋಡಿ, ಆರ್ಕಿಬ್ಯಾಕ್ಟೀರಿಯಾ ಡಿಫರ್ ಫ್ರಮ್ ಅದರ್ ಬ್ಯಾಕ್ಟೀರಿಯಾ. Archibacteria is differ from other bacteria in having different cell wall structure. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಒಂದು ಬ್ಯಾಕ್ಟೀರಿಯಾ ಅಂತ ಮಾಡಿದ್ರೆ ಬೇರೆ ಬ್ಯಾಕ್ಟೀರಿಯಾಗೆ ಕಂಪೇರ್ ಮಾಡ್ತಾ ಹೋದ್ರೆ ಏನು ನಾವು ಆರ್ಕಿಬ್ಯಾಕ್ಟೀರಿಯಾ ಅಬ್ಸರ್ವ್ ಮಾಡ್ತೀವಿ, ಇದರ ಸೆಲ್ ವಾಲ್ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ. ಏನಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ದೀಸ್ ಫೀಚರ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ವೈವಲ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್. ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಸರ್ವೈವ್ ಆಗಲೇಬೇಕು. ಯಾಕಂದ್ರೆ ನಾವು ಫಸ್ಟ್ ಟರ್ಮ್ ಯೂಸ್ ಮಾಡಿದ್ವಿ. ಆರ್ಕಿಬ್ಯಾಕ್ಟೀರಿಯಾ ಅಂದರೆ ದೀಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ಪ್ರೆಸೆಂಟ್ ಇನ್ ಹಾರ್ಶ್ ಹ್ಯಾಬಿಟ್ಯಾಟ್. ಡಿಫಿಕಲ್ಟ್ ಝೋನಲ್ಗಳು ಏನಾಗಿರುತ್ತೆ? ಪ್ರೆಸೆಂಟ್ ಇದೆ. ಆ ಡಿಫಿಕಲ್ಟ್ ಝೋನಲ್ಲಿ ಸರ್ವೈವ್ ಆಗಬೇಕಂದ್ರೆ ಇದರ ಸೆಲ್ ವಾಲ್ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ ವೆನ್ ಕಂಪೇರ್ ಟು ದಿ ಅದರ್ ಬ್ಯಾಕ್ಟೀರಿಯಾ. ದಟ್ ಫೀಚರ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಆರ್ಕಿಬ್ಯಾಕ್ಟೀರಿಯಾದ ಏನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಈ ಪಾಯಿಂಟ್ ಏನು ಮಾಡಿ ನೀಟಾಗಿ ಇಂಡಿಕೇಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡೋದಾದ್ರೆ ಸೆಕೆಂಡ್ ಒನ್. ಈಗ ಫಸ್ಟ್ ಒನ್ ಆರ್ಕಿಬ್ಯಾಕ್ಟೀರಿಯಾ ಏನಾಯಿತು? ಕಂಪ್ಲೀಟ್ ಆಯಿತು. ಸೆಕೆಂಡ್ ಒನ್ ಯು ಬ್ಯಾಕ್ಟೀರಿಯಾ. ಯು ಬ್ಯಾಕ್ಟೀರಿಯಾ ಅಂದ್ಕೊಂಡು ಇಲ್ಲಿ ನೋಡಿ ಅಬ್ಸರ್ವ್ ಮಾಡೋದು ಥೌಸಂಡ್ಸ್ ಆಫ್ ಡಿಫ್ರೆಂಟ್ ಯು ಬ್ಯಾಕ್ಟೀರಿಯಾ. ಥೌಸಂಡ್ಸ್ ಆಫ್ ಡಿಫ್ರೆಂಟ್ ಯು ಬ್ಯಾಕ್ಟೀರಿಯಾಗಳನ್ನ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದಿಸ್ ಯು ಬ್ಯಾಕ್ಟೀರಿಯಾ ಈಸ್ ಆಲ್ಸೋ ಕಾಲ್ಡ್ ಏನಂತ ಇಂಡಿಕೇಟ್ ಮಾಡ್ತೀವಿ? ಟ್ರೂ ಬ್ಯಾಕ್ಟೀರಿಯಾ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದಿಸ್ ಟ್ರೂ ಬ್ಯಾಕ್ಟೀರಿಯಾ ಆರ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಪ್ರೆಸೆನ್ಸ್ ಆಫ್ ರಿಜಿಡ್ ಸೆಲ್ ವಾಲ್. ಓಕೆ, ನಾಟ್ ಫ್ಲೆಕ್ಸಿಬಲ್. ರಿಜಿಡ್ ಸೆಲ್ ವಾಲ್ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ? ಯು ಬ್ಯಾಕ್ಟೀರಿಯಾಗಳಲ್ಲಿ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದಿಸ್ ಯು ಬ್ಯಾಕ್ಟೀರಿಯಾ ಈಸ್ ಮೊಟೈಲ್ ಆ್ಯಂಡ್ ಫ್ಲಾಜೆಲಮ್. ಅಂದರೆ ಅಬ್ಸರ್ವ್ ಮಾಡ್ತಾ ಹೋದರೆ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಬ್ಯಾಕ್ಟೀರಿಯಾ ಅಂತ ಕನ್ಸಿಡರ್ ಮಾಡಿ. ಓಕೆ, ಇದರಲ್ಲಿ ಏನಾಗುತ್ತೆ? ಸೆಲ್ ವಾಲ್ ಈಸ್ ಕಂಪ್ಲೀಟ್ ಆಗಿ rigid. This rigid cell wall which is helpful for their survivability. ಸರ್ವೈವಿಲಿಟಿಗೆ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಇದು ಒಂದು ಫೀಚರ್ ಆಯಿತು. ಯಾವುದ್ರದ್ದು? ಯು ಬ್ಯಾಕ್ಟೀರಿಯಾದು. ಆ್ಯಂಡ್ ದಿಸ್ ಯು ಬ್ಯಾಕ್ಟೀರಿಯಾ ಈಸ್ ಮೊಟೈಲ್. ಮೊಟೈಲ್ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನಾಗುತ್ತೆ? ಮೂವ್ ಆಗುತ್ತೆ. ದಿ ಮೂವೇಬಲ್ ಕ್ಯಾರೆಕ್ಟರ್ ಇಸ್ ಕನ್ಸಿಡರ್ಡ್ ಆಸ್ ಎ ಮೊಟೈಲ್ ಅಂತೇಳಿ ಕರಿತೀವಿ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗುತ್ತೆ, ಒಂದೇ ಜಾಗದಲ್ಲಿ ಫಿಕ್ಸ್ ಆಗಿರಲ್ಲ. ಯಾವಾಗ ಮೂಮೆಂಟ್ ಅಂತ ತೋರಿಸ್ತಾ ಇರುತ್ತೆ ಅದನ್ನು ನಾವೇನಂತ ಕರಿತೀವಿ? ಮೊಟೈಲ್ ಅಂತೇಳಿ ಕರಿತೀವಿ. ಆ್ಯಂಡ್ ದಿಸ್ ಯು ಬ್ಯಾಕ್ಟೀರಿಯಾ ಶೋ ಫ್ಲಾಜೆಲಾ. ಏನಕ್ಕೆ ಮೊಟೈಲ್ ಅಂತ ಗೊತ್ತಾಯ್ತಾ? ಇದರಲ್ಲಿ ಫ್ಲಾಜೆಲಾ ಇದೆ. ದಿಸ್ ಫ್ಲಾಜೆಲಾ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಮೂಮೆಂಟಿಗೆ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ದಿ ಯು ಬ್ಯಾಕ್ಟೀರಿಯಾ ಆರ್ ಮೊಟೈಲ್ ಆ್ಯಂಡ್ ದೇ ಕಂಟೈನ್ ಫ್ಲಾಜೆಲಮ್ ಏನಾಗಿರುತ್ತೆ? ಪ್ರೆಸೆಂಟ್ ಇದೆ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಒನ್ ಯು ಬ್ಯಾಕ್ಟೀರಿಯಾ. ಫಸ್ಟ್ ಈಗ ಆರ್ಕಿಬ್ಯಾಕ್ಟೀರಿಯಾ ಕಂಪ್ಲೀಟ್ ಆಯಿತು. ಸೆಕೆಂಡ್ ಒನ್ ನಾವು ನೋಡ್ತಿರೋದು ಯಾವುದು? ಯು ಬ್ಯಾಕ್ಟೀರಿಯಾ. ದಿ ಯು ಬ್ಯಾಕ್ಟೀರಿಯಾ ಈಸ್ ಆಲ್ಸೋ ಕಾಲ್ಡ್ ಟ್ರೂ ಬ್ಯಾಕ್ಟೀರಿಯಾ. ದಿ ಸೆಲ್ ವಾಲ್ ಈಸ್ ಕಂಪ್ಲೀಟ್ಲಿ ರಿಜಿಡ್ ಆ್ಯಂಡ್ ಯು ಬ್ಯಾಕ್ಟೀರಿಯನ್ಸ್ ಆರ್ ಮೊಟೈಲ್ ಆ್ಯಂಡ್ ದೆ ಕಂಟೈನ್ ಫ್ಲಾಜೆಲಮ್ ಏನಾಗಿರುತ್ತೆ? ಪ್ರೆಸೆಂಟ್ ಇದೆ. ದಿಸ್ ಇಸ್ ಅಬೌಟ್ ದಿ ಕ್ಯಾರೆಕ್ಟರ್ಸ್ ಆಫ್ ಯು ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡೋಣ. ನೆಕ್ಸ್ಟ್ ಯಾವುದು ಅಂದರೆ ದಟ್ ಈಸ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಅಂದ್ಕೂಡಲೇ ಸ್ಟೂಡೆಂಟ್ಸ್ ನಿಮಗೆ ಫಸ್ಟ್ ನೆನಪಾಗೋದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಾಸ್ಟಾಕ್. ನಾಸ್ಟಾಕ್ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ. ಈಗ ನಾವು ಥರ್ಡ್ ಒನ್ ನೋಡ್ತಿರೋದು ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಹ್ಯಾವ್
ಕ್ಲೋರೋಫಿಲ್ ಎ. ಸೈನೋಬ್ಯಾಕ್ಟೀರಿಯಾದಲ್ಲಿ ಏನು ಪ್ರೆಸೆಂಟ್ ಇದೆ? ಕ್ಲೋರೋಫಿಲ್ ಎ ಏನಾಗಿದೆ? ಪ್ರೆಸೆಂಟ್ ಇದೆ. ಯಾವಾಗ ಕ್ಲೋರೋಫಿಲ್ ಎ ಪ್ರೆಸೆಂಟ್ ಇದೆ ಅಥವಾ ಕ್ಲೋರೋಫಿಲ್ ಕಂಟೆಂಟ್ ಪ್ರೆಸೆಂಟ್ ಇದೆ, ಆಗ ನಮಗೆ ನೆಕ್ಸ್ಟ್ ಬರೋದೇನು ಅಂದರೆ ದೀಸ್ ಆರ್ ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್. ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್ ಅಂದರೆ ತನಗೆ ಬೇಕಾಗಿರುವಂಥ ಫುಡ್ನ ತಾನೇ ಏನು ಮಾಡ್ತಾ ಇದೆ? ಸಿಂಥಸೈಸ್ ಮಾಡ್ತಾ ಇದೆ. ಇದು ಫಸ್ಟ್ ಕ್ಯಾರೆಕ್ಟರ್ ಯಾವುದ್ರದ್ದು? ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಹ್ಯಾವ್ ಕ್ಲೋರೋಫಿಲ್ ಎ ಆ್ಯಂಡ್ ಆರ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತೇಳಿ ಏನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಆಯಿತು ಯಾವುದ್ರದ್ದು? ಸೈನೋಬ್ಯಾಕ್ಟೀರಿಯಾದು. ಸೆಕೆಂಡ್ ಪಾಯಿಂಟ್, ಸೈನೋಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲಾರ್. ನಿಮಗೆ ಗೊತ್ತಿದೆ ಯೂನಿಸೆಲ್ಯುಲಾರ್ ಅಂದರೆ ಏನು ಅಂತೇಳಿ. ಸೈನೋಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲಾರ್, ಕಲೋನಿಯಲ್ ಗ್ರೂಪಲ್ಲಿ ಪ್ರೆಸೆಂಟ್ ಇದೆ, ಅದನ್ನು ಕಲೋನಿಯಲ್ ಅಂತೇಳಿ ಕರಿತೀವಿ. ಆರ್ ಫಿಲಮೆಂಟಸ್, ಫಿಲಮೆಂಟಸ್ ಆಗಿರುತ್ತೆ. ಇಲ್ಲಿ ನೋಡಿ ಅರೇಂಜ್ಮೆಂಟ್ ಇದೆ, ಫಿಲಮೆಂಟಸ್ ಅರೇಂಜ್ಮೆಂಟ್ ಇದೆ. ಆ್ಯಂಡ್ ಸೈನೋಬ್ಯಾಕ್ಟೀರಿಯಾ ಮೇ ಬಿ ಫ್ರೆಶ್ ವಾಟರ್, ಫ್ರೆಶ್ ವಾಟರ್ಲಿ ನಾವು ಸೈನೋಬ್ಯಾಕ್ಟೀರಿಯಾ ನೋಡ್ತೀವಿ. ಆರ್ ಮರೈನ್ ವಾಟರ್ಲಿ ಸೈನೋಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇದೆ. ಆರ್ ಸಮ್ ಆಫ್ ದೆಮ್ ಆರ್ ಟೆರೆಸ್ಟ್ರಿಯಲ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಈ ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಸೈನೋಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲಾರ್ ಮೀನಿಂಗ್ ನಿಮಗೆ ಗೊತ್ತಿದೆ. ಕಲೋನಿಯಲ್ ಆರ್ ಫಿಲಮೆಂಟಸ್, ಫಿಲಮೆಂಟಸ್ ಅರೇಂಜ್ಮೆಂಟ್ ನಿಮಗೆ ಕಾಣಿಸ್ತಾ ಇದೆ. ಸಮ್ ಆಫ್ ದೆಮ್ ಆರ್ ಫ್ರೆಶ್ ವಾಟರ್, ಸಮ್ ಆಫ್ ದೆಮ್ ಆರ್ ಮೆರೈನ್ ವಾಟರ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಪ್ರೆಸೆಂಟ್ ಇನ್ ಟೆರೆಸ್ಟ್ರಿಯಲ್ ಕಂಡೀಷನ್ಸ್ ಅಲ್ಲಿ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಇದು ಸೆಕೆಂಡ್ ಪಾಯಿಂಟ್ ಆಯಿತು. ಥರ್ಡ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ನೋಡಿ, ದಿ ಕಾಲೋನೀಸ್ ಆರ್ ಸರೌಂಡೆಡ್ ಬೈ ಜಿಲಾಟಿನಸ್ ಶೀಟ್. ಇಲ್ಲಿ ನೋಡಿ ನಿಮಗೆ ಇದನ್ನು ಒಂದು ಕಾಲೋನಿ ಅಂತ ಮಾಡಿದ್ರೆ, ಈ ಕಾಲೋನಿಯಲ್ಲಿ ಏನಾಗುತ್ತೆ? ವಿಚ್ ಇಸ್ ಕವರ್ಡ್ ಬೈ ಜಿಲಾಟಿನಸ್ ಮಾಸಿಂದ ಏನಾಗುತ್ತೆ? ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇಸ್ ಕಾಲ್ಡ್ ಜಿಲಾಟಿನಸ್ ಮಾಸ್. ಜಿಲಾಟಿನಸ್ ಮಾಸಿಂದ ಏನಾಗುತ್ತೆ? ಕವರ್ ಆಗಿದೆ. ಅದನ್ನು ನಾವು ಮ್ಯೂಸಿಲೇಜಿನಸ್ ಶೀತ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ಸಮ್ ಆಫ್ ದಿಮ್ ಆರ್ ಆರ್ಗ್ಯಾನಿಸಮ್ಸ್ ಆರ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಫಿಕ್ಸಿಂಗ್ ದಿ, ಯಾವುದರ ಫಿಕ್ಸೇಷನ್ಗೆ ಸಪೋರ್ಟ್ ಮಾಡುತ್ತೆ? ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್ಗೆ ಸಪೋರ್ಟ್ ಮಾಡುತ್ತೆ. ಆ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ಗೆ ಫಿಕ್ಸೇಷನ್ಗೆ ಸಪೋರ್ಟ್ ಮಾಡುವಂಥ ಸೆಲ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಹೆಟಿರೋಸಿಸ್ಟ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಇಂಡಿಕೇಟ್ ಮಾಡಿದ್ದೀನಿ. ಅಂದರೆ ಸ್ಟೂಡೆಂಟ್ಸ್ ಕ್ಯಾರೆಕ್ಟರ್ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಕಾಲೋನಿಸ್ ಕಂಪ್ಲೀಟ್ಲಿ ಕವರ್ಡ್ ಬೈ, ಯಾವುದರಿಂದ ಕವರ್ ಆಗಿರುತ್ತೆ? ಜಿಲಾಟಿನಸ್ ಶೀತ್. ದಟ್ ಜಿಲಾಟಿನಸ್ ಶೀತ್ ಈಸ್ ಕನ್ಸಿಡರ್ ಆಸ್ ಎ ಮ್ಯೂಸಿಲೇಜಿನಸ್ ಶೀತ್ ಅಂತೇಳಿ ಏನು ಮಾಡ್ತೀವಿ? ಟರ್ಮ್ ಯೂಸ್ ಮಾಡ್ತೀವಿ. ಅದರ ಜೊತೆಗೆ ಈ ಕಾಲೋನೀಸಲ್ಲಿ ಸಮ್ ಆಫ್ ದೆಮ್ ಆರ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ನೈಟ್ರೋಜನ್ ಫಿಕ್ಸೇಷನ್ಗೆ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ನೈಟ್ರೋಜನ್ ಫಿಕ್ಸೇಷನ್ಗೆ ಸಪೋರ್ಟ್ ಮಾಡುವಂಥ ಸೆಲ್ನ ನಾವೇನಂತ ಕರಿತೀವಿ ಅಂದರೆ ಹೆಟಿರೋಸಿಸ್ಟ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ನಿಮಗೆ ಹೆಟ್ರೋಸಿಸ್ಟು ಕಾಣಿಸ್ತಾ ಇದೆ. ಈಗ ನೋಡಿ ಕ್ಯಾರೆಕ್ಟ್ರು, ಸಮ್ ಆಫ್ ದಿಸ್ ಆರ್ಗ್ಯಾನಿಸಮ್ ಕ್ಯಾನ್ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇನ್ ಸ್ಪೆಷಲೈಸ್ಡ್ ಸೆಲ್. ದಟ್ ಸ್ಪೆಷಲೈಸ್ಡ್ ಸೆಲ್ ಇಸ್ ಕಾಲ್ಡ್ ಹೆಟಿರೋಸಿಸ್ಟ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಅಂದರೆ ನೈಟ್ರೋಜನ್ ಫಿಕ್ಸೇಷನ್ಗೆ ಸಪೋರ್ಟ್ ಮಾಡುವಂಥ ಆ ಸ್ಪೆಷಲೈಸ್ಡ್ ಸೆಲ್ ಯಾವುದು ಅಂದರೆ ದಟ್ ಸ್ಪೆಷಲೈಸ್ಡ್ ಸೆಲ್ ಇಸ್ ಕಾಲ್ಡ್ ಹೆಟಿರೋಸಿಸ್ಟ್ ಅಂತೇಳಿ ಏನು ಮಾಡ್ತೀವಿ? ಟರ್ಮ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿದ್ರೆ ನಾಸ್ಟಾಕ್ ಇಸ್ ಅನ್ ಎಕ್ಸಾಂಪಲ್, ಅನಾಬಿನಾ ಇಸ್ ಅನ್ ಎಕ್ಸಾಂಪಲ್ ಫಾರ್, ನಾವು ಅದಕ್ಕೆ ಸೈನೋಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಆಗಿ ಏನು ಮಾಡ್ತೀವಿ? ಚೂಸ್ ಮಾಡ್ತೀವಿ. ಅದರ ಜೊತೆಗೆ ಲಾಸ್ಟಿಗೆ ಒಂದು ಪಾಯಿಂಟ್ ಇದೆ ನೋಡಿ, ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸ್ ಅಂತೇಳಿ ಕರಿತೀವಿ. ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸ್ ಅಂದರೆ ಅಗೇನ್ ಸಮ್ ಆಫ್ ದಿ ಸೈನೋಬ್ಯಾಕ್ಟೀರಿಯಾ ವಿಚ್ ಯೂಸ್ ದಿ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ನ ಯೂಸ್ ಮಾಡಿ ಏನು ಮಾಡುತ್ತೆ? ಫುಡ್ನ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ದಟ್ ಒನ್ ಇಸ್ ಕಾಲ್ಡ್ ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸ್ ಅಂತೇಳಿ ಕರಿತೀವಿ. ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸ್ ಈಸ್ ಆಲ್ಸೋ ಟೈಪ್ ಆಫ್ ಆಟೋಟ್ರೋಪ್ಸ್ ಅಂತ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ನ ಯೂಸ್ ಮಾಡಿ ಫುಡ್ನ ಸಿಂಥಸೈಸ್ ಮಾಡಿದ್ರೆ ದಟ್ ಒನ್ ಇಸ್ ಕಾಲ್ಡ್ ಕೀಮೋಸಿಂಥೆಟಿಕ್ ಆಟೋಟ್ರೋಪ್ಸ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಕ್ಯಾರೆಕ್ಟರ್ಸ್ ಆಫ್ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಲ್ ಅಬ್ಸರ್ವ್ ಮಾಡುವಂಥ ಕ್ಯಾರೆಕ್ಟರ್. ಇದುವರೆಗೂ ನಾವೀಗ 3 ಇಂಪಾರ್ಟೆಂಟ್ ಥಿಂಗ್ಸ್ ನೋಡಿದ್ವಿ. ಫಸ್ಟ್ ಒನ್ ಆರ್ಕಿಬ್ಯಾಕ್ಟೀರಿಯಾ, ಸೆಕೆಂಡ್ ಒನ್ ಯು ಬ್ಯಾಕ್ಟೀರಿಯಾ, ಥರ್ಡ್ ಒನ್ ಸೈನೋಬ್ಯಾಕ್ಟೀರಿಯಾ. ಹಾಗಾದರೆ ನೆಕ್ಸ್ಟ್ ಅಬ್ಸರ್ವ್ ಮಾಡಿದರೆ ದಟ್ ಈಸ್ ಮೈಕೋಪ್ಲಾಸ್ಮಾ. ಮೈಕೋಪ್ಲಾಸ್ಮಾ ಅಂದ್ಕೂಡಲೇ ಕಂಪ್ಲೀಟ್ಲಿ ಲ್ಯಾಕ್ ಆಫ್ ಸೆಲ್ ವಾಲ್. ಏನು ನೀವು ಮೈಕೋಪ್ಲಾಸ್ಮಾ ಅಬ್ಸರ್ವ್ ಮಾಡ್ತೀರಾ? ಇನ್ ಮೈಕೋಪ್ಲಾಸ್ಮಾ ದೇರ್ ಈಸ್ ನೋ ಸೆಲ್ ವಾಲ್. ಇಂಪಾರ್ಟೆಂಟ್ ಫೀಚರ್ ನೀಟಾಗಿ ನೋಡ್ಕೊಳ್ಳಿ. ದೇರ್ ಈಸ್ ನೋ ಸೆಲ್ ವಾಲ್. ದೇ ಆರ್ ದಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್. ಇಂಪಾರ್ಟೆಂಟ್ ಪಾಯಿಂಟ್, ಮೈಕೋಪ್ಲಾಸ್ಮಾ ಆರ್ ದಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಆ್ಯಂಡ್ ಸರ್ವೈವ್ ವಿತೌಟ್ ಆಕ್ಸಿಜನ್.
ಇದು ಸಹ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನೋಡಿ, ಮೈಕೋಪ್ಲಾಸ್ಮಾ ಅಂದ ಕೂಡಲೇ ದೇರ್ ಇಸ್ ನೋ ಸೆಲ್ ವಾಲ್ ಆ್ಯಂಡ್ ದೇ ಆರ್ ದಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್. ದೇ ಆರ್ ದಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್. ಕ್ವಶನ್ಗೆ ಬೀಳೋದು ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಯಾವುದು ಅಂತ. ಇಟ್ ಈಸ್ ನಥಿಂಗ್ ಬಟ್ ಮೈಕೋಪ್ಲಾಸ್ಮಾ. ದಿ ಮೈಕೋಪ್ಲಾಸ್ಮಾ ಆರ್ ದಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಆ್ಯಂಡ್ ದೇ ಆಲ್ಸೋ ಸರ್ವೈವ್ ವಿತೌಟ್ ಆಕ್ಸಿಜನ್. ಸರ್ವೈವ್ ಆಗುವಂಥ ಕೆಪಾಸಿಟಿ ಯಾರ ಹತ್ರ ಇದೆ? ಮೈಕೋಪ್ಲಾಸ್ಮಾ ಹತ್ರ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ಫೀಚರ್ಸ್ ನೋಡ್ತಾ ಹೋದರೆ, ಮೆನಿ ಮೈಕೋಪ್ಲಾಸ್ಮಾ ಆರ್ ಪ್ಯಾಥೋಜೆನಿಕ್ ಇನ್ ಎ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಅಂದರೆ ನಾವೇನು ಮೈಕೋಪ್ಲಾಸಮ್ನ ಅಬ್ಸರ್ವ್ ಮಾಡ್ತಿದ್ದೀವಿ, ಇದು ಬೇರೆ ಅನಿಮಲ್ಸ್ ಅಥವಾ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಅನಿಮಲ್ಸ್ ಮತ್ತು ಪ್ಲಾಂಟ್ಸಿಗೆ ಏನು ಮಾಡುತ್ತೆ? ಪ್ಯಾಥೋಜನ್ ಆಗಿ ಏನು ಮಾಡುತ್ತೆ? ಆ್ಯಕ್ಟ್ ಮಾಡುತ್ತೆ. ಪ್ಯಾಥೋಜನ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದೋಸ್ ವಿಚ್ ಕಾಸಸ್ ದಿ ಡಿಸೀಸ್. ಅದನ್ನು ನಾವೇನಂತೀವಿ ಅಂದರೆ ಪ್ಯಾಥೋಜನ್ ಅಂತೇಳಿ ಕರಿತೀವಿ. ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದಕ್ಕೆ ಡಿಸೀಸ್ಗಳನ್ನ ಏನು ಮಾಡುತ್ತೆ? ಕಾಸ್ ಮಾಡ್ತಿರುತ್ತೆ. ಹಾಗಾಗಿ ನಾವು ಪಾಯಿಂಟ್ ಬರೀತಾ, ಮೆನಿ ಮೈಕೋಪ್ಲಾಸ್ಮಾ ಆರ್ ಪ್ಯಾಥೋಜೆನಿಕ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಲ್ಲಿ ಏನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಇದು ನಾವು ಲಾಸ್ಟ್ ಫೋರ್ತ್ ಒನ್ ನೋಡ್ತಾ ಇರೋದು ಮೈಕೋಪ್ಲಾಸ್ಮಾ ಬಗ್ಗೆ. ಬಟ್ ಫೀಚರ್ಸ್ನ ನೀಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ದೇರ್ ಇಸ್ ನೋ ಸೆಲ್ ವಾಲ್, ಸ್ಮಾಲೆಸ್ಟ್ ಲಿವಿಂಗ್ ಸೆಲ್, ಸರ್ವೈವ್ ವಿತೌಟ್ ಆಕ್ಸಿಜನ್ ಆ್ಯಂಡ್ ದೇ ಆ್ಯಕ್ಟ್ ಆಸ್ ಎ ಪ್ಯಾಥೋಜನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ? ಪ್ಯಾಥೋಜನ್ ಆಗಿ ಏನು ಮಾಡುತ್ತೆ? ಆ್ಯಕ್ಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಮೈಕೋಪ್ಲಾಸ್ಮಾ. ಈಗ ಟೋಟಲಿ 4 ಕಂಟೆಂಟ್ನ ಸ್ಟಡಿ ಮಾಡಿದ್ವಿ. ನೀಟಾಗಿ ನೆನ್ಪಿಟ್ಕೋಬೇಕು, ಯಾವುದನ್ನು ಮರೆಯೋಂಗಿಲ್ಲ. ಫಸ್ಟ್ ನಾವು ನೋಡಿದ್ದು ಆರ್ಕಿಬ್ಯಾಕ್ಟೀರಿಯಾ. ಆರ್ಕಿಬ್ಯಾಕ್ಟೀರಿಯಾ ಅಂದ ಕೂಡಲೇ ಯಾವ ಬ್ಯಾಕ್ಟೀರಿಯಾ ಹಾರ್ಶ್ ಹ್ಯಾಬಿಟ್ಯಾಟ್ಸ್ ಅಂದರೆ ಡಿಫಿಕಲ್ಟ್ ಹ್ಯಾಬಿಟ್ಯಾಟ್ಸ್ ಅಲ್ಲಿ ಸರ್ವೈವ್ ಆಗ್ತಾ ಇರುತ್ತೆ, ಅದನ್ನು ಆರ್ಕಿಬ್ಯಾಕ್ಟೀರಿಯಾ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ನೋಡಿದ್ದು ನಾವು ಯಾವುದು ಅಂದರೆ ಯು ಬ್ಯಾಕ್ಟೀರಿಯಾ. ಯು ಬ್ಯಾಕ್ಟೀರಿಯಾ ಇಸ್ ಆಲ್ಸೋ ಕಾಲ್ಡ್ ಟ್ರೂ ಬ್ಯಾಕ್ಟೀರಿಯನ್ಸ್ ಅಂತೇಳಿ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಯು ಬ್ಯಾಕ್ಟೀರಿಯಾದಲ್ಲಿ ಸೆಲ್ ವಾಲ್ ಇಸ್ ಕಂಪ್ಲೀಟ್ಲಿ ರಿಜಿಡ್, ಅಗೇನ್ ದೇ ಆರ್ ಮೊಟೈಲ್ ಆ್ಯಂಡ್ ಫ್ಲಾಜೆಲ್ಲಾ ಇಸ್ ಪ್ರೆಸೆಂಟ್ ಅಂತೇಳಿ ಕರೆದ್ವಿ. ಥರ್ಡ್ ಒನ್ ನೋಡಿದ್ದು ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಇಸ್ ಆಲ್ಸೋ ಕಾಲ್ಡ್ ಬ್ಲೂ ಗ್ರೀನ್ ಆಲ್ಗೆ ಅಂತೇಳಿ ಕರೆದ್ವಿ. ಆ್ಯಂಡ್ ದಿಸ್ ಬ್ಲೂ ಗ್ರೀನ್ ಆಲ್ಗೆ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಫಿಕ್ಸೇಷನ್ ಆಫ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸ್ ಮಾಡೋಕ್ಕೆ ಅದರಲ್ಲಿ ಒಂದು ಸ್ಪೆಷಲೈಸ್ಡ್ ಸೆಲ್ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ದಟ್ ಸ್ಪೆಷಲೈಸ್ಡ್ ಸೆಲ್ ಇಸ್ ಕಾಲ್ಡ್ ಹೆಟಿರೋಸಿಸ್ಟ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಸೈನೋಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಹೇಳ್ತೀರಾ ಅಂದರೆ ನಾಸ್ಟಾಕು ಮತ್ತು ಅನಮಿನಾ ಆರ್ ದಿ ಎಕ್ಸಾಂಪಲ್ ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಆ್ಯಂಡ್ ಲಾಸ್ಟ್ ಒನ್ ನೋಡ್ತಿರೋದು ಮೈಕೋಪ್ಲಾಸ್ಮಾ. Mycoplasma is nothing but mycoplasma is an smallest living cell that can survive without oxygen and they act as a pathogen again ಮಾಡುತ್ತೆ, ಆಕ್ಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಮೈಕೋಪ್ಲಾಸ್ಮಾ. ಹಾಗಾದ್ರೆ ಲಾಸ್ಟ್ ಅಬ್ಸರ್ವ್ ಮಾಡಿದರೆ ಇಲ್ಲಿ ನೋಡಿ, ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ಹಾರ್ಮ್ಫುಲ್ ಆಸ್ಪೆಕ್ಟ್ಸ್ ಆಫ್ ಬ್ಯಾಕ್ಟೀರಿಯಾ. ಅಂದರೆ ಬ್ಯಾಕ್ಟೀರಿಯಾದಿಂದ ನಮಗೆ ಏನೇನು ಉಪಯೋಗ ಇದೆ, ಅದೇ ಥರ ಯಾವುದೇ ರೀತಿಯಾದ ಎಫೆಕ್ಟ್ಸ್ಗಳಿದೆ, ಅದನ್ನು ಈಗ ಅಬ್ಸರ್ವ್ ಮಾಡೋಣ. ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ಟೀರಿಯಾ ಅಬ್ಸರ್ವ್ ಮಾಡ್ತಾ ಹೋದರೆ, ಇಂಪಾರ್ಟೆಂಟ್ ಡಿಕಂಪೋಸರ್ಸ್ ಆಗಿ ಏನು ಮಾಡುತ್ತೆ? ಆ್ಯಕ್ಟ್ ಮಾಡುತ್ತೆ. ಯಾರು? ಬ್ಯಾಕ್ಟೀರಿಯಾ. ಡಿಕಂಪೋಸಿಷನ್ ಪ್ರೋಸೆಸ್ಗೆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಇದು ಫಸ್ಟ್ ಇಂಪಾರ್ಟೆನ್ಸ್ ಆಯಿತು. ಸೆಕೆಂಡ್ ಒನ್, ಹೆಲ್ಪ್ಫುಲ್ ಇನ್ ಮೇಕಿಂಗ್ ಕರ್ಡ್ ಫ್ರಮ್ ಮಿಲ್ಕ್. ಲ್ಯಾಕ್ಟೋಬೆಸಿಲಸ್ ಅಂತ ಕೇಳಿದಾರಲ್ಲ, ಇಟ್ ಈಸ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಾ. ಲ್ಯಾಕ್ಟೋಬೆಸಿಲಸ್, ಈ ಲ್ಯಾಕ್ಟೋಬೆಸಿಲಸ್ ಏನಕ್ಕೆ ಸಪೋರ್ಟ್ ಮಾಡುತ್ತೆ? ಮೇಕಿಂಗ್ ಕರ್ಡ್ ಫ್ರಮ್ ಮಿಲ್ಕ್. ಓಕೆ, ಇದು ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್, ಪ್ರೊಡಕ್ಷನ್ ಆಫ್ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ನ ಪ್ರೊಡಕ್ಷನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ಬ್ಯಾಕ್ಟೀರಿಯಾ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್, ಫಿಕ್ಸಿಂಗ್ ದಿ ನೈಟ್ರೋಜನ್ ಇನ್ ಲೆಗ್ಯೂಮ್ ರೂಟ್ಸ್. ನೈಟ್ರೋಜನ್ ಫಿಕ್ಸೇಷನ್ಗೆ ಏನು ಮಾಡುತ್ತೆ? ಬ್ಯಾಕ್ಟೀರಿಯಾ ಸಪೋರ್ಟ್ ಮಾಡುತ್ತೆ. ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ಟೀರಿಯಾ ಆಯಿತು. ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಡಿಕಂಪೋಸರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಬ್ಯಾಕ್ಟೀರಿಯಾ. ಅಗೇನ್ ಕರ್ಡ್ ಪ್ರಿಪರೇಷನ್ಗೆ ಬ್ಯಾಕ್ಟೀರಿಯಾ ಬೇಕು. ಆಂಟಿಬಯೋಟಿಕ್ಸ್ನ ಪ್ರೊಡಕ್ಷನ್ಗೆ ಬ್ಯಾಕ್ಟೀರಿಯಾ ಬೇಕು. ಅಗೇನ್ ನೈಟ್ರೋಜನ್ ಫಿಕ್ಸೇಷನ್ಗೆ ಏನು ಮಾಡುತ್ತೆ? ಬ್ಯಾಕ್ಟೀರಿಯಾ ಸಪೋರ್ಟ್ ಮಾಡುತ್ತೆ. ಇದಿಷ್ಟು ಏನಾಯಿತು? ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ಟೀರಿಯಾ ಆಯಿತು. ಅದೇ ಥರ ಹಾರ್ಮ್ಫುಲ್ ಆಸ್ಪೆಕ್ಟ್ಸ್ ಆಫ್ ಬ್ಯಾಕ್ಟೀರಿಯಾ ಅಂದ್ಕೂಡಲೇ ಇಲ್ಲಿ ನಾವು ಮೇಯ್ನಾಗಿ ನೋಡೋದು ನೋಡಿ, ಸಮ್ ಆಫ್ ಆರ್ ಪ್ಯಾಥೋಜನ್ಸ್ ಅಂದರೆ ಡಿಪೆಂಡ್ ಆಗಿ ಡಿಸೀಸ್ನ ಕಾಸ್ ಮಾಡ್ತಾ ಇದೆ. ಯಾರಲ್ಲಿ ಅಂದರೆ ಡ್ಯಾಮೇಜಸ್ ಟು ಹ್ಯೂಮನ್ ಬೀಯಿಂಗ್ಗೆ ಡಿಸೀಸ್ ಕಾಸ್ ಮಾಡುತ್ತೆ. ಕ್ರಾಪ್ಸ್ಗೆ, ನಾವೇನು ಪ್ಲಾಂಟ್ಸ್ಗಳನ್ನ ಡೆವಲಪ್ ಮಾಡ್ತೀವಿ, ಕ್ರಾಪ್ಸ್ನ ಡೆವಲಪ್ ಮಾಡ್ತೀವಿ, ಅದಕ್ಕೆ ಡ್ಯಾಮೇಜ್ನ ಕಾಸ್ ಮಾಡುತ್ತೆ. ಫಾರ್ಮ್ ಅನಿಮಲ್ಸ್, ಏನು ನಾವು ಫಾರ್ಮಲ್ಲಿ ಸಾಕಿರ್ತೀವಲ್ಲ ಅನಿಮಲ್ಸ್ಗಳಿಗೆ ಎಫೆಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಪೆಟ್ಸಿಗೆ ಅಥವಾ ಪೆಟ್ ಅನಿಮಲ್ಸಿಗೆ ಏನು ಮಾಡುತ್ತೆ? ಡ್ಯಾಮೇಜಸ್ನ ಕಾಸ್ ಮಾಡುತ್ತೆ ಅಥವಾ ಡಿಸೀಸ್ನ ಕಾಸ್ ಮಾಡುತ್ತೆ. ಯಾರಿಂದ? ಇದು ಬ್ಯಾಕ್ಟೀರಿಯಾದಿಂದ ಡಿಸೀಸ್ಗಳು ಅಪಿಯರ್ ಆಗುತ್ತೆ. ಓಕೆ, ಅನಿಮಲ್ಸಿಗೆ, ಪ್ಲಾಂಟ್ಸಿಗೆ, ಪೆಟ್ ಅನಿಮಲ್ಸಿಗೆ, ಫಾರ್ಮ್ ಅನಿಮಲ್ಸಿಗೆ
ಕ್ರಾಪ್ಸಿಗೆ ಎಲ್ಲದಕ್ಕೂ ಏನು ಮಾಡುತ್ತೆ, ಡಿಸೀಸ್ನ ಕಾಸ್ ಮಾಡುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್. ಅದೇ ಥರ ಯಾವ್ಯಾವ ಥರದ ಡಿಸೀಸ್ ಬರ್ಬೋದು, ನಂಬರ್ ಆಫ್ ಡಿಸೀಸ್ ಇದೆ. ಅದರಲ್ಲಿ ಕೆಲವೊಂದು ನೋಡಿದ್ರೆ ನೀವು ಸಹ ಕೇಳಿರ್ತೀರ. ಕಾಲೆರಾ, ವಿಬ್ರಿಯೋ ಕಾಲೆರಾ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಕಾಲರ್ನ ಕಾಸ್ ಮಾಡುತ್ತೆ. ಸೆಕೆಂಡ್ ಒನ್ ಟೈಫಾಯ್ಡ್. ದಿ ಟೈಫಾಯ್ಡ್ ಈಸ್ ಕಾಸ್ಡ್ ಬೈ ಸಾಲ್ಮೊನೆಲ್ಲಾ ಟೈಫಾಯ್. ಸಾಲ್ಮೊನೆಲ್ಲಾ ಟೈಫಾಯ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಟೈಫಾಯ್ಡ್ ಡಿಸೀಸ್ನ ಕಾಸ್ ಮಾಡುತ್ತೆ. ಅದೇ ಥರ ಟೆಟಾನಸ್. ಟೆಟಾನಸ್ ವಾಸ್ ಕಾಸ್ಡ್ ಬೈ ಕ್ಲಸ್ಟ್ರೀಡಿಯಂ ಟೆಟಾನಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಡಿಸೀಸ್ನ ಕಾಸ್ ಮಾಡುತ್ತೆ. ಓಕೆ. ಅದೇ ಥರ ಸಿಟ್ರಸ್ ಕ್ಯಾಂಕರ್. ಸಿಟ್ರಸ್ ಕ್ಯಾಂಕರ್ ಕಾಸ್ಡ್ ಬೈ ದಿ ಕ್ಸಾಂಥೋಮನಸ್ ಸಬ್ ಸ್ಪೀಶೀಸ್ ವಿಚ್ ಕಾಸಸ್ ದಿ ಸಿಟ್ರಸ್ ಕ್ಯಾಂಕರ್ ಡಿಸೀಸ್ನ ಏನು ಮಾಡುತ್ತೆ, ಕಾಸ್ ಮಾಡುತ್ತೆ. ಅಂದರೆ ನೋಡಿ, ನಾವಿಲ್ಲಿ ಹೈಲೈಟ್ ಮಾಡಿದ್ದು ಏನು ಥಿಂಗ್ಸು ಅಂದರೆ, ಸಮ್ ಆಫ್ ದಿ ಬ್ಯಾಕ್ಟೀರಿಯಾ, ಯಾಕಂದರೆ ಎನ್ವೈರ್ಮೆಂಟಲ್ಲಿ ನಂಬರ್ ಆಫ್ ಬ್ಯಾಕ್ಟೀರಿಯಾಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಈ ನಂಬರ್ ಆಫ್ ಬ್ಯಾಕ್ಟೀರಿಯಾಸಲ್ಲಿ ಸಮ್ ಆಫ್ ದಿ ಬ್ಯಾಕ್ಟೀರಿಯನ್ಸ್ ಆರ್ ಯೂಸ್ಫುಲ್ ಟು ದಿ ಆರ್ಗ್ಯಾನಿಸಮ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಹಾರ್ಮ್ಫುಲ್ ಟು ದಿ ಆರ್ಗ್ಯಾನಿಸಮ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ಡಿಸೀಸ್ನ ಮಾತ್ರ ನಾನು ಏನು ಮಾಡಿದ್ದೀನಿ, ಇಲ್ಲಿ ಇಂಡಿಕೇಟ್ ಮಾಡಿದ್ದೀನಿ. ಓಕೆ. ಇಲ್ಲಿ ನಾವು ಟೋಟಲ್ ಆಗಿ ಸ್ಟಡಿ ಮಾಡಿದ್ದೇನು ಅಂದರೆ, ಬ್ಯಾಕ್ಟೀರಿಯಾದಿಂದ ಯಾವ ಥರ ಇಂಪಾರ್ಟೆನ್ಸ್ ಇದೆ, ಅದೇ ಥರ ಬ್ಯಾಕ್ಟೀರಿಯಿಂದ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದೇನು ಮಾಡಿದ್ದೀವಿ, ಈ ಸ್ಲೈಡಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ. ಓವರ್ ಆಲ್ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನು ಅಂದರೆ, ದಿ ಕಿಂಗ್ಡಮ್ ಮೊನೇರಾ. ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಕಿಂಗ್ಡಮ್ ಮೊನೇರಾದಲ್ಲಿ ನಾವು ಮೈನಾಗಿ ಅಬ್ಸರ್ವ್ ಮಾಡಿದ್ದು ದಿ ಸೋಲ್ ಮೆಂಬರ್ಸ್ ಆರ್ ಬ್ಯಾಕ್ಟೀರಿಯನ್ಸ್. ಅಗೇನ್ ಬ್ಯಾಕ್ಟೀರಿಯಾದು ಯಾವ್ಯಾವ ಥರದ ಶೇಪ್ಸ್ಗಳಿದೆ, ಅದರ ಬೇಸಿಸ್ ಮೇಲೆ ನಾವು 4 ಟೈಪ್ ಆಫ್ ಕ್ಯಾಟಗರೈಸ್ ಮಾಡ್ತೀವಿ ಅದರಲ್ಲಿ. ನೆಕ್ಸ್ಟ್ ಅದಾದಮೇಲೆ ಆರ್ಕಿ ಬ್ಯಾಕ್ಟೀರಿಯಾ ಅಂದ್ರೇನು, ಯು ಬ್ಯಾಕ್ಟೀರಿಯಾ ಅಂದ್ರೇನು, ಸೈನೋ ಬ್ಯಾಕ್ಟೀರಿಯಾ ಅಂದ್ರೇನು, ಮೈಕೋಪ್ಲಾಸ್ಮಾ ಅಂದ್ರೇನು, ಇದಿಷ್ಟನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ. ಅದರ ಜೊತೆಗೆ ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ಹಾರ್ಮ್ಫುಲ್ ಆಸ್ಪೆಕ್ಟ್ಸ್ ಆಫ್ ಬ್ಯಾಕ್ಟೀರಿಯಾ ಏನು ಮಾಡಿದ್ದೀವಿ, ನೀಟಾಗಿ ಇಂಡಿಕೇಟ್ ಮಾಡಿದ್ದೀವಿ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ, ನೋಟ್ಸಿಗೆ ಪಾಯಿಂಟ್ ಮಾಡ್ಕೊಳ್ಳಿ. ಆಮೇಲೆ ಒಂದ್ಸಲಿ ಕ್ಲೀನಾಗಿ ರಿವೈಸ್ ಮಾಡಿದಾಗ ಕಂಪ್ಲೀಟಾಗಿ ಏನಾಗುತ್ತೆ, ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ಓಕೆ. ಥ್ಯಾಂಕ್ ಯು.